Hello, dear students. This is Arun Kumar, Assistant Professor, Department of Commerce, Government First Grade College, Koppa. I am going to teach the subject of Financial Accounting 2 for second semester BCom students of Kuvempu University. In the today's class, I am going to handle the topic of fire insurance claims. So let's see what are the topics covered under or what are the contents covered under fire insurance claim. So let's see the first concept is fire insurance. So what do you mean by fire insurance? So here fire insurance is a legal contract between an insurance company and policy holder which guarantees that any loss or damage caused to the policy holder property in a fire will be paid by the insurance company. So here fire insurance is nothing but it is agreement between two persons. One is a company, another one is a policy holder. So any property loss or damaged against the fire, any property damaged against fire by the policy holders should be paid by the insurance company. Should be paid by the insurance company. So it is nothing but fire insurance. ಇಲ್ಲಿ ಫೈರ್ ಇನ್ಶೂರೆನ್ಸ್ ಏನೂ ಇಲ್ಲ. ಪಾಲಿಸಿ ಹೋಲ್ಡರ್ ಯಾರಿರ್ತಾರೆ ಆ ಪಾಲಿಸಿ ಹೋಲ್ಡರ್ನ ಯಾವುದೇ ರೀತಿ ಪ್ರಾಪರ್ಟಿ ಆಗಿರಲಿ, ಅವರ ಒಂದು ಅಸೆಟ್ಸ್ ಥಿಂಗ್ಸ್ ಆಗಿರಲಿ, ಗೂಡ್ಸ್ ಆಗಿರಲಿ, ಏನಾದರೂ ಫೈರಿಂದ ಲಾಸ್ ಆದಾಗ ಆ ಲಾಸ್ನ ಬೇರ್ ಮಾಡ್ತೀನಿ ಅಂತ ಯಾರೋ ದ ಕಂಪನಿ ಅಗ್ರಿಮೆಂಟ್ ಮಾಡಿರುತ್ತೆ. ಕಂಪನಿ ಏನು ಮಾಡಿರುತ್ತೆ, ದ ಇನ್ಶೂರೆನ್ಸ್ ಕಂಪ್ನಿ ಅಗ್ರಿಮೆಂಟ್ ಮಾಡಿರುತ್ತೆ. ಈ ಒಂದು ಅಗ್ರಿಮೆಂಟು ಇರೋ ಒಂದು ಕಾನ್ಸೆಪ್ಟ್ ಏನಂತ ಕರಿತೀವಿ ನಾವು ಫೈರ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಇನ್ಶೂರರ್. ಇನ್ ಕಾಮನ್ಲಿ ಇನ್ಶೂರರ್ ಇಸ್ ನಥಿಂಗ್ ಬಟ್ ಇಸ್ ಅ ಕಂಪನಿ. ಇನ್ಶೂರೆನ್ಸ್ ಕಂಪನಿನ ಏನಂತ ಕರಿತೀವಿ ನಾವು ಇನ್ಶೂರರ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ದ ಪರ್ಸನ್ ಹೂ ಅಗ್ರೀಡ್ ಟು ಬೇರ್ ದ ರಿಸ್ಕ್ ಆಫ್ ಲಾಸ್ ಅರೈಸಿಂಗ್ ಆನ್ ಅಕೌಂಟ್ ಆಫ್ ಲಾಸ್ ಆಫ್ ಪ್ರಾಪರ್ಟಿ, ಸ್ಟಾಕ್ಸ್ ಎಕ್ಸೆಟ್ರಾ. ಸೊ ಯಾರು ಅಗ್ರಿ ಮಾಡಿರ್ತಾರೆ, ಯಾವುದಾದ್ರೂ ಲಾಸಸ್ ಏನಾದರೂ ಅಕ್ಕರಾದಾಗ ಆ ಲಾಸಸ್ನ ನಾನು ಬೇರ್ ಮಾಡ್ತೀನಿ, ನಾನು ಪೇ ಮಾಡ್ತೀನಿ. ಸೊ ಎಂಥ ಒಂದು ಲಾಸಸ್ ಅಂದರೆ ಪ್ರಾಪರ್ಟಿ ಲಾಸ್ ಆಗಿರ್ಬೋದು, ಸ್ಟಾಕ್ಸ್ ಲಾಸ್ ಆಗಿರ್ಬೋದು. ಏನಾದರೂ ಲಾಸ್ ಆದಾಗ ಅದನ್ನು ನಾನು ಮಾಡಿರ್ತೀನಿ, ನಾನು ಅಗ್ರಿ ಮಾಡ್ಕೊಂಡಿರ್ತಾರೆ, ನಾನು ಬೇರ್ ಮಾಡ್ತೀನಿ, ನಾನು ಕೊಡ್ತೀನಿ ಅಂತ ಮಾಡ್ಕೊಂಡಿರ್ತಾರೆ. ಅಗ್ರಿ ಮಾಡ್ಕೊಂಡಿರೋ ಪರ್ಸನ್ ಏನಂತ ಕರಿತೀವಿ ನಾವು ಇನ್ಶೂರರ್ ಅಂತ ಕರಿತೀವಿ. ಆ ಇನ್ಶೂರರ್ ಇಸ್ ನಥಿಂಗ್ ಬಟ್ ಇಟ್ಸ್ ಎ ಕಂಪನಿ. ಇನ್ಶೂರೆನ್ಸ್ ಕಂಪನಿನ ಏನಂತ ಕರಿತೀವಿ ನಾವು ಇನ್ಶೂರರ್ ಅಂತ ಕರಿತೀವಿ. ಸಿ ಇನ್ ದ ಪಿಕ್ಚರಲ್ಲಿ ಕೊಡ್ಬೋದು ಈಸ್ ಅವನೇನು ಮಾಡ್ತಿದ್ದಾನೆ ಅಂದರೆ ಅಂಬ್ರೆಲಾ ಇಟ್ಕೊಂಡು ಅವ್ರನ್ನ ಸೆಕ್ಯೂರ್ ಮಾಡ್ತಿದ್ದಾನೆ. ಮೀನ್ಸ್ ನಾನು ಒಬ್ಬ ಸೆಕ್ಯೂರಿಟಿ ಆಗಿ ಇರ್ತೀನಿ ನಿಮಗೆ ಅಂತ ಒಂದು ಕಾನ್ಫಿಡೆನ್ಸ್ನ ಕೊಡ್ತಿದ್ದಾನೆ. ಸೊ ಇಟ್ಸ್ ನಥಿಂಗ್ ಬಟ್ ಇನ್ಶೂರರ್, ದ ಇನ್ಶೂರೆನ್ಸ್ ಕಂಪನಿ. ಸೊ ಅದೇ ರೀತಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಇನ್ಶೂರ್ಡ್. ಸೊ ಇನ್ ಕಾಮನ್ ಆಗಿ ಹೇಳ್ಬೇಕಂದ್ರೆ ಇನ್ಶೂರ್ಡ್ ಈಸ್ ನಥಿಂಗ್ ಬಟ್ ದ ಪಾಲಿಸಿ ಹೋಲ್ಡರ್. ಸೊ ಪಾಲಿಸಿ ಹೋಲ್ಡರ್ನ ಏನಂತ ಕರಿತೀವಿ ನಾವು ಇನ್ಶೂರ್ಡ್ ಅಂತ ಕರಿತೀವಿ. ಸೊ ದ ಪರ್ಸನ್ ಹೂ ಹ್ಯಾಸ್ ಸಫರ್ಡ್ ದ ಲಾಸ್ ಅಂಡ್ ಶಿಫ್ಟೆಡ್ ಟು ಇನ್ಶೂರರ್ ಅಂಥವ್ನ ಏನಂತ ಕರಿತೀವಿ ಅಂದರೆ ನಾವು ಇನ್ಶೂರ್ಡ್ ಅಂತ ಕರಿತೀವಿ. ಸೊ ಯಾರು ಲಾಸ್ ಯಾರಿಗೆ ಅಕ್ಕರಾಗ್ತಿದೆ ಆ ಲಾಸ್ನ ಏನು ಮಾಡ್ತೀವಿ, ಬೇರೆಯವ್ರಿಗೆ ಶಿಫ್ಟ್ ಮಾಡ್ತೀವಿ. ಯಾರಿಗೆ ಶಿಫ್ಟ್ ಮಾಡ್ತೀವಿ ಅಂದರೆ ಇನ್ಶೂರರ್. ಆ ಇನ್ಶೂರರ್ ಇಸ್ ನಥಿಂಗ್ ಬಟ್ ಇನ್ಶೂರೆನ್ಸ್ ಕಂಪನಿ. ಆ ಪರ್ಸನ್ ಅಂತ ಕರಿತೀವಿ ಅಂದರೆ ನಾವು ಇನ್ಶೂರ್ಡ್ ಅಂತ ಕರಿತೀವಿ. ಸೊ ಈಸ್ ನಥಿಂಗ್ ಬಟ್ ಈಸ್ ಎ ಪರ್ಸನ್, ದ ಪಾಲಿಸಿ ಹೋಲ್ಡರ್ನ ಏನಂತ ಕರಿತೀವಿ ನಾವು ಅಂದರೆ ಇನ್ಶೂರ್ಡ್ ಅಂತ ಕರಿತೀವಿ. ಸೊ ಅದೇ ರೀತಿ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಇನ್ಶೂರೆನ್ಸ್ ಕ್ಲೈಮ್. ಇಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಕ್ಲೈಮ್ ಮೇಡ್ ಬೈ ದ ಇನ್ಶೂರ್ಡ್ ಫಾರ್ ದ ಲಾಸ್ ಸಫರ್ಡ್ ಆನ್ ಅಕೌಂಟ್ ಆಫ್ ಫೈರ್ ಆಕ್ಸಿಡೆಂಟ್ ವಿತ್ ದ ಇನ್ಶೂರರ್. ಸೊ ಏನು ಮಾಡ್ತಾನೆ, ದ ಅಮೌಂಟ್ ದ ಇನ್ಶೂರ್ಡರ್ ಅಂದರೆ ದ ಇನ್ಶೂರೆನ್ಸ್ ಕ್ಲೈಮ್ ಅಂದರೆ ದ ಕ್ಲೈಮ್ ಏನು ಮಾಡ್ತಾನೆ ಅಂದರೆ, ಸೊ ನಾ ಈ ಲಾಸ್ ಅಕ್ಕರಾದಾಗ ನನಗೆ ನೀವು ಪೇ ಮಾಡಬೇಕಂತ ಇನ್ಶೂರೆನ್ಸ್ ಮಾಡಿರ್ತಾರಲ್ಲ, ಅಗ್ರಿಮೆಂಟ್ ಬಿಟ್ವೀನ್ ದ ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್. ಸೊ ಏನಾಗಿರುತ್ತೆ, ಕ್ಲೈಮ್ ಇಷ್ಟು ಅಮೌಂಟ್ನ ಪೇಡ್ ಮಾಡಬೇಕು ಲಾಸ್ ಆದಾಗ. ಆ ಒಂದು ಇದನ್ನು ಏನಂತ ಕರಿತೀವಿ ಅಂದರೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಅಂತ ಕರಿತೀವಿ. ದ ಪಾಲಿಸಿನ ಏನಂತ ಕರಿತೀವಿ ಇನ್ಶೂರೆನ್ಸ್ ಕ್ಲೈಮ್ ಅಂತ ಕರಿತೀವಿ. ಸೊ ಇಟ್ ಇಸ್ ನಥಿಂಗ್ ಬಟ್ ಇನ್ಶೂರೆನ್ಸ್ ಕ್ಲೈಮ್. ಸೊ ಅದೇ ರೀತಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಇಸ್ ಸಾಲ್ವೇಜ್. ಸೊ ವಾಟ್ ಯು ಮೀನ್ ಬೈ ಸಾಲ್ವೇಜ್? ದ ಸಿಂಪಲ್ ಆಗಿ ಸಾಲ್ವೇಜ್ ಅಂದರೆ ಏನಂದ್ರೆ ಹೇಳ್ತೀನಿ. ದ ಟರ್ಮ್ ಸಾಲ್ವೇಜ್ ಇಟ್ ಇಸ್ ಎ ಪಾರ್ಟ್ ಆಫ್ ಸ್ಟಾಕ್ ವಿಚ್ ಇಸ್ ಸೇವ್ಡ್ ಫ್ರಮ್ ದ ಫೈರ್ ಆಕ್ಸಿಡೆಂಟ್. ದ ಪಾರ್ಟ್ ಆಫ್ ದ ಸ್ಟಾಕ್ ಅಂದರೆ ಸ್ಟಾಕ್ಸ್ ನಾವು ಫೈರಲ್ಲಿ ಆಕ್ಸಿಡೆಂಟಲ್ಲಿ ಯಾವೊಂದು ಸ್ಟಾಕ್ ಸೇವ್ ಆಗಿರುತ್ತೋ ಅದನ್ನೇನಂತ ಕರಿತೀವಿ ಅಂದರೆ ಸಾಲ್ವೇಜ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನು ಸಾಲ್ವೇಜ್ ಅಂತ ಕರಿತೀವಿ. ಸಾಲ್ವೇಜ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎ ಸೇವ್ಡ್ ಸ್ಟಾಕ್ ಫ್ರಮ್ ದ ಫೈರ್ ಆಕ್ಸಿಡೆಂಟ್. ಸೊ ಇಲ್ಲಿ ನೋಡಿ, ಸೊ ಒಂದು ಬಿಲ್ಡಿಂಗ್ ಫೈರ್ ಆಗ್ತಿದೆ, ಆ ಬಿಲ್ಡಿಂಗ್ ಸೇವ್ ಆಗ್ತಿದೆ. ಅದೇ ರೀತಿ ಒಂದು
ಇಂಟೀರಿಯರಲ್ಲಿ ಏನಾಗಿದೆ, ಒಂದು ಆಫೀಸಲ್ಲಿ ಎಲ್ಲ ಫೈರ್ ಆಗಿ ಮಿಕ್ಕಿರೋ ಒಂದು ಸ್ಟಾಕ್ಸ್ ಇದೆಯಲ್ಲ, ಈ ಸ್ಟಾಕ್ಸ್ನ ಏನಂತ ಕರಿತೀವಿ ನಾವು ನಾರ್ಮಲಿ ದ ಸಾಲ್ವೇಜ್ ಅಂತ ಕರಿತೀವಿ. ಸೊ ಇದನ್ನು ಏನಂತ ಕರಿತೀವಿ ಅಂದರೆ ರಿಯಲೈಸಬಲ್ ವ್ಯಾಲ್ಯೂಗೂ ಅಸೆಟ್ ವ್ಯಾಲ್ಯೂ ಮಾಡ್ತೀವಿ, ಇದನ್ನು ರಿಯಲೈಸ್ಡ್ ವ್ಯಾಲ್ಯೂಗೂ ವ್ಯಾಲ್ಯೂ ಮಾಡ್ತೀವಿ. ಸೊ ಇದು ನಥಿಂಗ್ ಬಟ್ ಇದು ಸ್ಕ್ರ್ಯಾಪ್ ಅಂತಲೂ ಇದನ್ನು ಕರಿತೀವಿ, ಆರ್ ಸೇವ್ಡ್ ಸ್ಟಾಕ್ ಅಂತಲೂ ಕರಿತೀವಿ. ಸೊ ಸಾಲ್ವೇಜ್ ಇಸ್ ನಥಿಂಗ್ ಬಟ್ ಇಸ್ ದ ಸೇವ್ಡ್ ಸ್ಟಾಕ್ ಫ್ರಮ್ ದ ಫೈರ್ ಆಕ್ಸಿಡೆಂಟ್ ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಅವರೇಜ್ ಕ್ಲಾಸ್. ಸೊ ಅವರೇಜ್ ಕ್ಲಾಸ್ ಈ ಪಿಕ್ಚರ್ ನೋಡ್ಬೋದು. ಸೊ ದೇ ಆರ್ ಬ್ಯಾಲೆನ್ಸಿಂಗ್, ದ ಅವರೇಜ್ ಕ್ಲಾಸ್ ಇಸ್ ದ ಬ್ಯಾಲೆನ್ಸಿಂಗ್ ಅಂತ. ಸೊ ನೋಡೋಣ ಏನು ಅವರೇಜ್ ಕ್ಲಾಸ್ ಅಂದರೆ, ಸಿ ದ ಇನ್ಶೂರೆನ್ಸ್ ಪಾಲಿಸಿ ಟೇಕನ್ ಫಾರ್ ಬಿಲೋ ಕಾಸ್ಟ್ ಆರ್ ಅಬೋವ್ ಕಾಸ್ಟ್. ಏನು ಮಾಡ್ತಾರೆ ಅಂದರೆ ಇನ್ಶೂರೆನ್ಸ್ ನಾರ್ಮಲಿ ಬಿಲೋ ಕಾಸ್ಟ್ ಮತ್ತು ಮೋರ್ ಕಾಸ್ಟ್ ಅಂದರೆ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಅಂದ್ರೆ, ಇವಾಗ ಎಕ್ಸಾಂಪಲ್ 100 ರೂಪೀಸ್ ಇದ್ದರೆ ಸೊ 110ಗೂ ನಾವು ಬೇಕಾದ್ರೆ ಪಾಲಿಸಿನ ತೊಗೋಬೋದು, ಆರ್ 80 ರೂಪೀಸ್ 90 ರೂಪೀಸ್ಗೂ ನಾವು ಪಾಲಿಸಿನ ತೊಗೋಬೋದು. 110ಕ್ಕೆ ತೊಗೊಂಡ್ರೆ ಅದನ್ನು ಓವರ್ ವ್ಯಾಲ್ಯೂಡ್ ಅಂತ ಕರಿತೀವಿ, 80 ರೂಪೀಸ್ 90 ರೂಪೀಸ್ ತೊಗೊಂಡ್ರೆ ಅದನ್ನು ಏನಂತ ಕರಿತೀವಿ ಅಂದರೆ ಅಂಡರ್ ವ್ಯಾಲ್ಯೂಡ್ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ಅಂಥ ಸ್ಟಾಕ್ಸ್ ಏನಾದರೂ ಇದ್ದರೆ ಅದನ್ನೇನು ದ ಇನ್ಶೂರರ್ ಕನ್ಸಿಡರ್ ಓನ್ಲಿ ದ ಪ್ರೊಪೋರ್ಷನ್ ಆಫ್ ಆ್ಯಕ್ಚುಯಲ್ ಲಾಸ್. ಏನು ಮಾಡ್ತಾನೆ ಅಂದರೆ ಅಂಥ ಒಂದು ಪೊಸಿಷನ್ ಏನು ಮಾಡ್ತಾನೆ ಇನ್ಶೂರರ್ ಏನು ಮಾಡ್ತಾನೆ, ಆ್ಯಕ್ಚುಯಲ್ ಲಾಸ್ ಎಷ್ಟಾಗಿದೆ, ಆ್ಯಕ್ಚುಯಲ್ ಲಾಸ್ ಎಷ್ಟಾಗಿದೆ ಅಂತ ಕನ್ಸಿಡ್ರೇಷನ್ ಮಾಡಿಕೊಂಡು ಆ ಆ್ಯಕ್ಚುಯಲ್ ಲಾಸ್ನ ಮಾತ್ರ ಏನು ಮಾಡ್ತಾನೆ ಪೇ ಮಾಡ್ತಾನೆ. ಸೊ ಇಂಥ ಒಂದು ಪೇಮೆಂಟ್ ಏನಂತ ಕರಿತೀವಿ ನಾವು ಆವರೇಜ್ ಕ್ಲಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಆವರೇಜ್ ಕ್ಲಾಸ್. ಆನ್ ದ ಬೇಸಿಸ್ ಆಫ್ ಆವರೇಜ್ ದೇ ಆರ್ ಪೇಯಿಂಗ್ ದ ಏನಂದ ಇನ್ಶೂರೆನ್ಸ್ ಕ್ಲೈಮ್ ಅಮೌಂಟ್. ಸೊ ಸಮ್ಟೈಮ್ಸ್ the policy holder make the policy for overvalued, sometimes the undervalued. ಸೊ ಇಂಥ ಒಂದು ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಸೊ ಬೇಸಿಸ್ ಆಗಿ ಅವರೇಜ್ ಆಗಿ ತೊಗೊಂಡು ಏನು ಮಾಡ್ತೀವಿ, ಆನ್ ದ ಬೇಸಿಸ್ ಆಫ್ ಎಷ್ಟು ಪ್ರಪೋರ್ಷನ್ ಆಫ್ ಲಾಸ್ ಆಗಿದೆ, ಆನ್ ದ ಬೇಸಿಸ್ ಆಫ್ ಲಾಸ್ ಏನು ಮಾಡ್ತೀವಿ ನಾವು ಆರ್ ಗೋಯಿಂಗ್ ಟು ಪೇ ದ ವ್ಯಾಲ್ಯೂ. ಸೊ ಅದನ್ನು ಕರಿತೀವಿ ಅವರೇಜ್ ಕ್ಲಾಸ್ ಅಂತ ಕರಿತೀವಿ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಕ್ಲಾಸ್ ಯಾವ ರೀತಿ ಅಂತ. ಸೊ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಈಕ್ವಲ್ಸ್ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಎಷ್ಟು ಆ್ಯಕ್ಚುಯಲ್ ಲಾಸ್ ಆಗಿದೆ, ಸೊ ಎಷ್ಟು ಸ್ಟಾಕ್ ಅಟ್ ದ ಟೈಮ್ ಆಫ್ ಫೈರ್ ಇತ್ತು ಅಂತ ಆ ಬೇಸಿಸ್ ಮೇಲೆ ಏನು ಮಾಡ್ತೀವಿ ನಾವು ಪೇಮೆಂಟ್ನ ಮಾಡ್ತೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಅವರೇಜ್ ಕ್ಲಾಸ್. ಸೊ ನೆಕ್ಸ್ಟ್ ಅದೇ ರೀತಿ ಸೊ ನೆಕ್ಸ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಸ್ಟೆಪ್ಸ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ದ ಫೈರ್ ಇನ್ಶೂರೆನ್ಸ್ ಕ್ಲೈಮ್ಸ್. ಫೈರ್ ಇನ್ಶೂರೆನ್ಸ್ ಕ್ಲೈಮ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡ್ತೀವಿ ಅಂತ. ಸ್ಟೆಪ್ಸ್ ಇನ್ವಾಲ್ವ್ ಇನ್ ಕ್ಯಾಲ್ಕುಲೇಷನ್ ಆಫ್ ಫೈರ್ ಇನ್ಶೂರೆನ್ಸ್ loss of stock. So let's see one by one step. So first step is preparation of trading account of lost previous years if problem requires it. ಏನು ಮಾಡಬೇಕಾದ್ರೆ when the trading and profit and loss account is required, means last year the trading account required ಇದ್ರೆ ಮಾತ್ರ we have to calculate, or else we don't want to calculate the trading account. previous year ಬೇಕಾದಾಗ previous year information ಕೊಟ್ಟಾಗ ಮಾತ್ರ we have to calculate, or else we don't want to calculate. Next second step is calculation of rate of gross profit or GP ratio. So calculation of GP ratio, gross profit ratio we have to calculate is the second step. Next third step, step 3, preparation of memorandum trading account, means is a current year or present year trading account, that is nothing but is a memorandum of trading account. So memorandum ಏನಕ್ಕೆ ಅಂತ ಹೇಳ್ತೀವಿ ಅಂದರೆ so before closing the books of account we are preparing the trading account, so that is called as a memorandum trading account. So next fourth step is calculation of actual amount of loss. How much of the actual amount of loss, ಎಷ್ಟು ಲಾಸ್ ಆಗಿದೆ ಅಂತ we need to calculate. So for that it's the fourth step. Fifth step is ascertainment of claim amount. ascertainment of claim amount, ಎಷ್ಟು amount of claim ನಾವು ಇದು ಮಾಡ್ತಿದ್ದೀವಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಂತ. ಲೆಟ್ಸ್ ಸಿ ಒನ್ ಬೈ ಒನ್ ಸ್ಟೆಪ್ಸ್ ಯಾವ ರೀತಿ ಇದೆ, ಫಾರ್ಮ್ಯಾಟ್ಸ್ ಯಾವ ರೀತಿ ಇದೆ ಅಂತ. ಸೊ ನೋಡೋಣ. ದ ಫಸ್ಟ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಮೀನ್ಸ್ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ ಆಫ್ ಲಾಸ್ಟ್ ಇಯರ್ ಆರ್ ಪ್ರೀವಿಯಸ್ ಇಯರ್ಸ್ ಇಫ್ ಇಟ್ಸ್ ರಿಕ್ವೈರ್ಡ್ ಇದ್ದರೆ ಮಾತ್ರ ಮಾಡ್ತೀವಿ. ಸೊ ನೋಡೋಣ ಟ್ರೇಡಿಂಗ್ ಅಕೌಂಟ್ ಯಾವುದರಿಂದ. ಸೊ ನೋಡಿ ಟ್ರೇಡಿಂಗ್ ಅಕೌಂಟಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಇಸ್ ಅ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಪಿ ಯು ಸಿಯಿಂದ ನೀವು ಓದ್ತಾನೆ ಇದ್ದೀರಾ. ಸೊ ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಆದರೂ ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದ ಫಸ್ಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್. ಟು ಓಪನಿಂಗ್ ಬ್ಯಾಲೆನ್ಸ್ ಇಸ್ ಆಲ್ವೇಸ್ ದ ಫಸ್ಟ್ ಯು ಹ್ಯಾವ್ ಟು ಕನ್ಸಿಡರ್ ದ ಓಪನಿಂಗ್ ಬ್ಯಾಲೆನ್ಸ್, ಮೀನ್ಸ್ ಇಸ್ ನಥಿಂಗ್ ಬಟ್ ಇಸ್ ದ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಸ್ಟಾಕ್ ಇಸ್ ಏನಾಗುತ್ತೆ ಕರೆಂಟ್ ಇಯರ್ ಓಪನಿಂಗ್ ಬ್ಯಾಲೆನ್ಸ್. Purchase less returns. So have to consider means total purchase for the particular year should be less returns. Any returns, purchase returns means you have to deduct the returns. So less returns. So to carriage inwards. So carriage inwards nothing but for the purchasing of the materials, another inwards carriage inwards idre that should be considered as a direct expenses. So adana trading account ge consideration tagontra. Adhe riti wages is nothing but is a direct expenses, means is a wages paid in the within the factory ಇಂಡಸ್ಟ್ರಿಯಲ್ಲಿ ಪೇ ಮಾಡೋ ಒಂದು ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರೇಷನ್ ತಗೊಂತೀವಿ. ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ ಎನಿ ಎಕ್ಸ್ಪೆನ್ಸಸ್ ಮೇಡ್ ಮೀನ್ಸ್ ಇಟ್ಸ್ ಬಿ ಕನ್ಸಿಡರ್ ಆಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದನ್ನು ತಗೊತೀರಾ. ನೆಕ್ಸ್ಟ್ ಕಸ್ಟಮ್ಸ್ ಡ್ಯೂಟಿ ಇಸ್ ನಥಿಂಗ್ ಬಟ್ ಡ್ಯೂಟಿ ಪೇಡ್ ಆನ್ ದ ಕಸ್ಟಮ್ಸ್.
ಸೊ ಎನಿ ಗೂಡ್ಸ್ ಇಂಪೋರ್ಟೆಡ್ ಫ್ರಮ್ ದ ಫಾರಿನ್ ಕಂಟ್ರೀಸ್, ಸೊ ವಿ ನೀಡ್ ಟು ಪೇ ಕಸ್ಟಮ್ಸ್. ಸೊ ಆ ಕಸ್ಟಮ್ಸ್ ಏನಾದರೂ ಪೇ ಮಾಡಿದರೆ ಆ ಕಸ್ಟಮ್ಸ್ನ ನಾವು ಕನ್ಸಿಡರೇಷನ್ ತೊಗೊಂಡು ಅದನ್ನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ. ನೆಕ್ಸ್ಟ್ ಕೋಲ್, ಗ್ಯಾಸ್, ವಾಟರ್, ಪವರ್, ಫ್ಯೂಯಲ್, so etc. So for the manufacturing purpose, if we used any coal or any gas, waters, powers ಏನಾದರೂ ಯೂಸ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ಕನ್ಸಿಡರ್ ಆಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಅದನ್ನು ಕನ್ಸಿಡರೇಷನ್ ತೊಗೊಂಡ್ರೆ. ಇಷ್ಟು ಎಕ್ಸ್ಪೆನ್ಸಸ್ನ ಏನು ಮಾಡ್ತೀವಿ ನಾವು ಡೆಬಿಟ್ ಸೈಡ್ ತೊಗೊಂಡ್ರಿ. ಅದೇ ರೀತಿ ಕ್ರೆಡಿಟ್ ಸೈಡ್, ಸೊ ಕ್ರೆಡಿಟ್ ಸೈಡ್ ಮೈನ್ಲಿ 2 ಕನ್ಸಿಡರೇಷನ್ ತೊಗೊಂತೀವಿ ಕ್ರೆಡಿಟ್ ಅಕೌಂಟಲ್ಲಿ. ಒನ್ ಇಸ್ ಸೇಲ್ಸ್, ಅನದರ್ ಒನ್ ಇಸ್ ಅ ಕ್ಲೋಸಿಂಗ್ ಸ್ಟಾಕ್. ಸೇಲ್ಸ್ ಇಲ್ಲಿ ನೋಡಿ, ಬೈ ಸೇಲ್ಸ್ ಲೆಸ್ ರಿಟರ್ನ್ಸ್ ಅಂತ. ಸೊ ಎನಿ ಸೇಲ್ಸ್ ವಿ ಮೇಡ್ ಅದನ್ನು ಡೈರೆಕ್ಟ್ ರೆವಿನ್ಯೂ ಅಂತ ಕನ್ಸಿಡರೇಷನ್ ಅಂತ. ಎನಿ ಸೇಲ್ಸ್ ನಾವು ಮಾಡಿದಾಗ ಆ ಸೇಲ್ಸಿಂದ ಯಾವ್ದಾದ್ರು ರಿಟರ್ನ್ಸ್ ಬಂದಿದ್ರೆ, ಸೇಲ್ಸ್ ರಿಟರ್ನ್ ಬಂದಿದ್ರೆ ಅದನ್ನು ಲೆಸ್ ಮಾಡಿಬಿಟ್ಟು ರಿಟರ್ನ್ಸ್ನ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್, ಎನಿ ಕ್ಲೋಸಿಂಗ್ ಸ್ಟಾಕ್ ಹಾಕ ಪರ್ಟಿಕ್ಯುಲರ್. ಇಷ್ಟು ಮಾಡಿದಾಗ ಸೊ ಫಸ್ಟ್ ವಿ ಹ್ಯಾವ್ ಟು ಬ್ಯಾಲೆನ್ಸ್, ವಿ ಹ್ಯಾವ್ ಟು ಚೆಕ್ ವೆದರ್ ದ ಡೆಬಿಟ್ ಸೈಡ್ ಇಸ್ ಮೋರ್ ಆರ್ ಕ್ರೆಡಿಟ್ ಸೈಡ್ ಇಸ್ ಮೋರ್. ಆಲ್ವೇಸ್ ಇಸ್ ದ ಕ್ರೆಡಿಟ್ ಸೈಡ್ ಇಸ್ ಮೋರ್. ಸೊ ಫಸ್ಟ್ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಮಾಡ್ಕೊಂತಾರೆ, ಸೇಮ್ ಟೋಟಲ್ನ ಡೆಬಿಟ್ ಸೈಡ್ ಹಾಕೊಂಡ್ರೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಸೈಡ್ ಇಸ್ ನಥಿಂಗ್ ಬಟ್ ಗ್ರಾಸ್ ಪ್ರಾಫಿಟ್. ದಟ್ ಈಸ್ ಅ ಬ್ಯಾಲೆನ್ಸಿಂಗ್ ಫಿಗರ್. ಅದನ್ನು ಗ್ರಾಸ್ ಪ್ರಾಫಿಟ್ ಅಂತ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕನ್ಸಿಡರೇಷನ್ ತೊಗೊಂತೀರ. ಸೊ ನೆಕ್ಸ್ಟ್ ದ ಸೆಕೆಂಡ್ ಸ್ಟೆಪ್ ಇಸ್ ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಫಾರ್ಮುಲಾ ಒಂದಿದೆ, ಆ ಫಾರ್ಮುಲಾ ಯಾವುದಿದೆ ಅಂತ ನೋಡೋಣ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಕ್ವಲ್ಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಅಂತ ಅಂತಾರೆ. ಸೊ ಇಯರ್ ನೆಟ್ ಸೇಲ್ಸ್ ಇಸ್ ನಥಿಂಗ್ ಬಟ್ ನೆಟ್ ಸೇಲ್ಸ್ ಈಕ್ವಲ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್. ಇದನ್ನೇನಂತ ಕರಿತೀವಿ, ನೆಟ್ ಸೇಲ್ಸ್ ಅಂತ ಕರಿತೀವಿ. ಈ ಒಂದು ಬೇಸಿಸ್ ಮೇಲೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಗ್ರಾಸ್ ಪ್ರಾಫಿಟ್ ಫಾರ್ ನೆಕ್ಸ್ಟ್ ಇಯರ್ಸ್. ಮೆಮೊರಾಂಡಮ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತಿರಲ್ಲ, ಆ ಒಂದು ಟೈಮ್ಗೆ ಇದು ಬೇಕಾಗುತ್ತೆ. ಸೊ ಆ ಒಂದು ರೀಸನಿಂದ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀರ. ಸೊ ಅದೇ ರೀತಿ ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ಸೊ ಲೆಟ್ಸ್ ಸಿ ದ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ಇದೆ ಅಂದ್ರೆ, ಸೊ ಇಟ್ ಇಸ್ ನಥಿಂಗ್ ಬಟ್ ಸೇಮ್ ದ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ಅದೇ ರೀತಿ ಇರುತ್ತೆ, ಬಟ್ ಓನ್ಲಿ few concepts will change. So treatment is changing, the points are same, treatment only going to change. So ನೋಡೋಣ. ಓಪನಿಂಗ್ ಸ್ಟಾಕ್, the last year closing stock is nothing but opening stock. So purchase less returns up to the date of fire. So we have to carefully have to check up to the date of fire. ಸೊ ಫೈರ್ ಆಗೋ ಒಂದು ಟೈಮ್ಗೆ ಎಷ್ಟು ಪರ್ಚೇಸ್ ಮಾಡಿತ್ತು ಆ ಪರ್ಚೇಸ್ನ ಮಾತ್ರ ಕನ್ಸಿಡರೇಷನ್ ತೊಗೋಬೇಕಾಗುತ್ತೆ. ಫುಲ್ ಇಯರ್ದು ತೊಗೋಬಾರ್ದು, ಫೈರ್ ಅಕ್ಕರ್ ಆಗಿರೋದು. ಎಕ್ಸಾಂಪಲ್, ದ ಫೈರ್ ಅಕ್ಕರ್ ಆನ್ ದ January 31st January ಆಫ್ ದ ಇಯರ್. ಸೊ ವಿ ಆರ್ ಕ್ಲೋಸಿಂಗ್ ಬುಕ್ಸ್ ಆಫ್ ಅಕೌಂಟ್ 31st March. ಸೊ 31st Januaryವರೆಗೂ ಎಷ್ಟು ಸ್ಟಾಕ್ಸ್ನ ಪರ್ಚೇಸ್ ಮಾಡಿದ್ವಿ ಅಷ್ಟು ಸ್ಟಾಕ್ಸ್ನ ಮಾತ್ರ ಕನ್ಸಿಡರೇಷನ್ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್ಸ್, ಆಲ್ರೆಡಿ ಎಕ್ಸ್ಪ್ಲೈನ್ ಕ್ಯಾರೇಜ್ ಇನ್ವರ್ಡ್ಸ್. ವೇಜಸ್ ಹೇಳಿದ್ದೀನಿ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಹೇಳಿದ್ದೀನಿ. ಕಸ್ಟಮ್ಸ್ ಸಸ್ ನಥಿಂಗ್ ಬಟ್ ಇಸ್ ಅ ಇಂಪೋರ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಫ್ಯೂಯಲ್, ಗ್ಯಾಸ್, ವಾಟರ್ ಇಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ನೆಕ್ಸ್ಟ್ ಕ್ರೆಡಿಟ್ ಸೈಡ್, ಸೇಲ್ಸ್ ಲೆಸ್ ರಿಟರ್ನ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್. ಅಪ್ ಟು ದ ಡೇಟ್ ಆಫ್ ಫೈರ್ ಅಂದರೆ ಯಾವೊಂದು ಡೇಟಿಗೆ ಫೈರ್ನ ಮೀನ್ಸ್ ನಾವು ಫೈರ್ ಆಗಿದೆ ಆ ಫೈರ್ ಆಗೋವರ ಡೇಟ್ವರೆಗೂ ಎಷ್ಟು ಸೇಲ್ಸ್ ಆಗಿದೆ ಅಂತ. ಸೊ ಎಕ್ಸಾಮ್ ಅವಾಗಲೇ ಹೇಳಿದೆ, ಪರ್ಚೇಸ್ ಬುಕ್ 31st Marchಗೆ ಸೊ ಫೈರ್ ಆಗ್ತಿದೆ, 31st Marchವರೆಗೂ ಎಷ್ಟು ನಾವು ಸ್ಟಾಕ್ಸ್ನ ಸೇಲ್ ಮಾಡಿದ್ದೀವಿ ಅಷ್ಟು ಸೇಲ್ಸ್ನ ಮಾತ್ರ ಕನ್ಸಿಡರೇಷನ್ ತೊಗೋಬೇಕು. ಬಿಕಾಸ್ ವಿ ಆರ್ ಕ್ಲೋಸಿಂಗ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆನ್ 31st March. ಸೊ ಬುಕ್ಸ್ ನಾವು ಫೈರ್ ಆಗಿರೋದು 31st Janಗೆ. ಆ 31st Janವರೆಗೂ ಎಷ್ಟು ಸ್ಟಾಕ್ಸ್ ನಾವು ಸೇಲ್ ಮಾಡಿದ್ದೀವೋ ಅಷ್ಟನ್ನು ಮಾತ್ರ ನಾವು ಕನ್ಸಿಡರೇಷನ್ ತೊಗೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸೊ ಕ್ಲೋಸಿಂಗ್ ಸ್ಟಾಕ್ ಅಷ್ಟೇ ಆನ್ ದ ಡೇಟ್ ಆಫ್ ಫೈರ್ಗೆ ಕನ್ಸಿಡರೇಷನ್ ತೊಗೋಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಮಾಡುವಾಗ ಇಲ್ಲೇನಾಗುತ್ತೆ ನೋಡಿ, ಕ್ಲೋಸಿಂಗ್ ಸ್ಟಾಕು ಬ್ಯಾಲೆನ್ಸಿಂಗ್ ಫಿಗರ್ ಇದೆ, ಗ್ರಾಸ್ ಪ್ರಾಫಿಟ್ಗೂ ಸೊ ಬ್ಯಾಲೆನ್ಸಿಂಗ್ ಫಿಗರ್ ಇದೆ. ಸಮ್ಟೈಮ್ಸ್ ಗ್ರಾಸ್ ಪ್ರಾಫಿಟ್ ಇಸ್ ಅ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ, ಸಮ್ಟೈಮ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ದ ಪ್ರಾಬ್ಲಮ್, ಸೊ ಹ್ಯಾವ್ ಟು ಕನ್ಸಿಡರ್. ಸೊ ಇದನ್ನು ನೋಡ್ಕೊಂಡು ನಾವು ಬ್ಯಾಲೆನ್ಸ್ ಮಾಡೋದು ಏನು ಸಿಗುತ್ತೆ ನಮಗೆ, ಕ್ಲೋಸಿಂಗ್ ಸ್ಟಾಕ್ ಸಿಗುತ್ತೆ. ಇದನ್ನೇನಂತ ಕರಿತೀವಿ, ಪ್ರಿಪರೇಷನ್ ಆಫ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ 4 is ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಸೊ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ನಾವು ಹ್ಯಾವ್ ಟು ಕ್ಯಾಲ್ಕುಲೇಟ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾನೆ, ಲೆಟ್ಸ್ ಸಿ ದ ಫಾರ್ಮ್ಯಾಟ್ ಇಸ್ ದ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಲಾಸ್. See the particulars amount, the statement. So particulars amount, in the particulars alle stock on the date of fire. Stock on the date of ಎಷ್ಟೊಂದು ಸ್ಟಾಕ್ ಫೈರ್ ಆಗೋ ಟೈಮಿಗೆ ಇತ್ತು ಅದನ್ನು ಕನ್ಸಿಡರೇಷನ್ ತಗೊಂಡ್ರೆ. ಅದರಲ್ಲಿ ಲೆಸ್ the goods saved or salvage, the scrap, salvage goods. Already explained what do you mean by salvage. So salvage means is a stock saved from the fire accident. So ಎಷ್ಟು ಲೆಸ್ ಅದನ್ನು ಲೆಸ್ ಮಾಡಬೇಕು, ಬಿಕಾಸ್ ಅದನ್ನು ಸ್ಕ್ರಾಪ್ ಆಗುತ್ತೆ, ನಮಗೆ ಬೆನಿಫಿಟ್ ಆಗುತ್ತೆ, ಅದನ್ನು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದಾಗ ನಮ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂ ಅಲ್ಲಿ ಆ್ಯಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಎಕ್ಸಿಸ್ಟಿಂಗ್ ಫೈರ್. ಸೊ ಎಕ್ಸಿಸ್ಟಿಂಗ್ ವಿಶ್ ಫೈರ್ ಇಫ್ ಎನಿ. ಸೊ ಎನಿ ಎಕ್ಸ್ಪೆನ್ಸಸ್ ಇದ್ದರೆ ಆ ಎಕ್ಸ್ಪೆನ್ಸಸ್ ಇದ್ದರೆ ನಾವು ಫೈರ್ ಆದಾಗ ಅದು ಎಕ್ಸ್ಪೆನ್ಸಸ್ ಏನಾದ್ರು ಆ ಎಕ್ಸ್ಪೆನ್ಸಸ್ನ ಏನು ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಮಾಡಿದಾಗ ಆ್ಯಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಏನು ಸಿಗುತ್ತೆ ನಮಗೆ, ಆ್ಯಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಸಿಗುತ್ತೆ. ಈ ಒಂದು ಬೇಸಿಸ್ ಮೇಲೆ ಇಟ್ಕೊಂಡು, ಈ ಫಾರ್ಮೆಟ್ ಮೇಲೆ ಇಟ್ಕೊಂಡು ನಾವೇನು ಮಾಡಬೇಕು, ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆ್ಯಕ್ಚುಯಲ್ ಲಾಸ್ ಆಫ್ ದ
ಸ್ಟಾಕ್ ಅಂತ ಕನ್ಸಿಡರೇಷನ್ ತಗೊಂತಾರೆ. ಸೊ ನೆಕ್ಸ್ಟ್ ದ ಲಾಸ್ಟ್ ಸ್ಟೆಪ್ ಈಸ್ ಅಸರ್ಟೈನ್ಮೆಂಟ್ ಆಫ್ ಕ್ಲೈಮ್ ಅಮೌಂಟ್. ಏನಂತ ಕ್ಯಾಲ್ಕುಲೇಟ್ ಮಾಡ್ತಾರೆ? ಅಸರ್ಟೈನ್ಮೆಂಟ್ ಆಫ್ ಕ್ಲೈಮ್ ಅಮೌಂಟ್. ಯಾವ ರೀತಿ ಅಸರ್ಟೈನ್ಮೆಂಟ್ ಆಫ್ ಕ್ಲೈಮ್ ಅಮೌಂಟ್ ಕನ್ಸಿಡರೇಷನ್ ತಗೊಂತಾರೆ? ಇಟ್ಸ್ ಆನ್ ದ ಬೇಸಿಸ್ ಆಫ್ ನಾವು ಅವರೇಜ್ ಕ್ಲಾಸ್ ನಾನು ಹೇಳ್ದಲ್ಲ ಆ ಒಂದು ಅಪ್ಲೈ ಇಲ್ಲಿ ಮಾಡ್ತೀವಿ ನಾವು. ಸೊ ಫಾರ್ ದ ಅಮೌಂಟ್ ಆಫ್ ಲಾಸ್ ಇನ್ಕರ್ಡ್ ದ ಕ್ಲೈಮ್ ಮಸ್ಟ್ ಬಿ ಕ್ಯಾಲ್ಕುಲೇಟೆಡ್. ದ ಕ್ಯಾಲ್ಕುಲೇಷನ್ ಆಫ್ ಕ್ಲೈಮ್ ಡಿಪೆಂಡ್ಸ್ ಅಪಾನ್ ದ ಎಕ್ಸ್ಟೆಂಟ್ ಆಫ್ ಇನ್ಶೂರೆನ್ಸ್ ಆನ್ ದ ವ್ಯಾಲ್ಯೂ ಆಫ್ ದ ಗುಡ್ಸ್. ವ್ಯಾಲ್ಯೂ ಆಫ್ ದ ಗುಡ್ಸ್ ಮೇಲೆ ಕನ್ಸಿಡರೇಷನ್ ತಗೊಂತಾರೆ. ಇಲ್ಲಿ ನೋಡಿ ಎ ಬಿ ಅಂತ ಎರಡಿದೆ. ಸೊ ಎರಡು ಇದ್ದಾಗ ಯಾವ ರೀತಿ ಕನ್ಸಿಡರೇಷನ್ ತಗೊಂತಾರೆ? ಫಸ್ಟ್ ಎ, ವೆನ್ ದ ಸ್ಟಾಕ್ ಈಸ್ properly insured or over insured, the amount of claim will be same as amount of loss. ಸೊ ಪ್ರಾಪರ್ಲಿ ಇನ್ಶೂರ್ಡ್ ಎಷ್ಟು ವ್ಯಾಲ್ಯೂ ಇದೆ ಅಷ್ಟು ವ್ಯಾಲ್ಯೂಗೆ ಇನ್ಶೂರ್ ಮಾಡಿದರೆ ಆರ್ ಓವರ್ ವ್ಯಾಲ್ಯೂಡ್. ಸೊ 100 rupees 100 rupees ಇನ್ಶೂರ್ ಮಾಡಿದರೆ ಅದನ್ನು ಪ್ರಾಪರ್ಲಿ ಇನ್ಶೂರ್ಡ್ ಅಂತ ಕರಿತೀವಿ. 100 rupeesಗಿಂತ 110 ಮಾಡಿದ್ರೆ ಅದನ್ನು ಓವರ್ ಇನ್ಶೂರ್ಡ್ ಅಂತ ಕರಿತೀವಿ. ದ ಅಮೌಂಟ್ ಆಫ್ ಕ್ಲೈಮ್ ವಿಲ್ ಬಿ ದ ಸೇಮ್ ಆಸ್ ಎ ಲಾಸ್. ಸೊ ಎಷ್ಟು ಲಾಸ್ ಬಂದಿರುತ್ತೋ ಅಷ್ಟು ಲಾಸ್ ಏನು ಮಾಡ್ತಾರೆ? ದ ಅಮೌಂಟ್ನ ಅವ್ರಿಗೆ ಕೊಡ್ತಾರೆ ಲಾಸ್ ಆದಾಗ. ಪ್ರಾಪರ್ಲಿ ಇನ್ಶೂರ್ಡ್ ಮತ್ತು ಏನಂತ ಕರಿತೀವಿ? ಓವರ್ ಇನ್ಶೂರ್ಡ್ ಅಂತ. will be the same as the amount of loss ಅಂತ ಕೊಡ್ತೀವಿ. ಸೊ ವೆನ್ ದ ಸ್ಟಾಕ್ ಇಸ್ ಅಂಡರ್ ಇನ್ಶೂರ್ಡ್, ಸೊ ಅದು ಪ್ರಾಪರ್ಲಿ ಇನ್ಶೂರ್ಡ್ ಮತ್ತು ಓವರ್ ಇನ್ಶೂರ್ಡ್ ಆದಾಗ ಸೇಮ್ ಅಮೌಂಟ್ ಕೊಡ್ತಾರೆ, ಎಷ್ಟು ಲಾಸ್ ಆಗಿದೆ ಅಷ್ಟು. ಅಂಡರ್ ಇನ್ಶೂರ್ಡ್ ಆಗಿದ್ರೆ, ಸೊ ಅಂಡರ್ ಇನ್ಶೂರ್ಡ್ ಆಗಿದ್ರೆ ಯಾವ ರೀತಿ ಪೇಡ್ ಮಾಡ್ತಾರೆ? ಸೊ ಇನ್ ದಿಸ್ ಕೇಸ್ ಅಂಡರ್ ಇನ್ಶೂರ್ಡ್ ಇದ್ರೆ, ಸೊ ಅದರಲ್ಲಿ 2 ಪಾಯಿಂಟ್ ಇದೆ. ಇಫ್ ದ ಎಂಟೈರ್ ಸ್ಟಾಕ್ ಇಸ್ ಡಿಸ್ಟ್ರಾಯ್ಡ್, ದ ಪಾಲಿಸಿ ಅಮೌಂಟ್ ವುಡ್ ಬಿ ದ ಅಮೌಂಟ್ ಆಫ್ ಕ್ಲೈಮ್. ಸೊ ಎಂಟೈರ್ ಸ್ಟಾಕ್ ಏನಾದರೂ ಡಿಸ್ಟ್ರಾಯ್ ಆಗಿದ್ರೆ, ಎಂಟೈರ್ ಸ್ಟಾಕ್ ಏನಾದರೂ ಎಷ್ಟಾಗಿದೆ, ಪಾಲಿಸಿ ಅಮೌಂಟ್ ಎಷ್ಟಿರುತ್ತೋ ಆ ಪಾಲಿಸಿ ಅಷ್ಟು ಪಾಲಿಸಿ ಅಮೌಂಟ್ ಏನು ಮಾಡ್ತಾರೆ? ಅವರು ಪೇಮೆಂಟ್ನ ಮಾಡ್ತಾರೆ. ಇನ್ ಕೇಸ್ ದ ಎಂಟೈರ್ ಅಮೌಂಟ್ಸ್ ಲಾಸ್ ಆಗಿಲ್ಲ, ಓನ್ಲಿ ದ ಪ್ರೊಪೋರ್ಷನ್ ಇಸ್ ಲಾಸ್ಟ್. ಪ್ರೊಪೋರ್ಷನ್ ಲಾಸ್ ಆದಾಗ ಯಾವ ರೀತಿ ಕನ್ಸಿಡರೇಷನ್ ತಗೊಂತಾರೆ? ಇಫ್ ದ ಪ್ರೊಪೋರ್ಷನ್ ಆಫ್ ದ ಗೂಡ್ಸ್ ಆರ್ ಡಿಸ್ಟ್ರಾಯ್ಡ್ ಆರ್ ಇಫ್ ದ ಆಕ್ಚುಯಲ್ ಲಾಸ್ ಇಸ್ ಡಿಫರ್ ಫ್ರಮ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸೊ ಆಕ್ಚುಯಲ್ ಲಾಸ್ ಡೇಟ್ ಆಫ್ ಫೈರ್ಗೆ ಡಿಫ್ರೆಂಟ್ ಇದ್ದಾಗ ದ ಅಮೌಂಟ್ ಆಫ್ ಕ್ಲೈಮ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಅವರೇಜ್ ಕ್ಲಾಸ್ ಫಾರ್ಮುಲಾ. ಸೊ ಅವರೇಜ್ ಕ್ಲಾಸ್ ಫಾರ್ಮುಲಾ ಬೇಸಿಸ್ ಮೇಲೆ ಏನು ಮಾಡ್ತೀವಿ? ನಾವು ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂನ ಅಮೌಂಟ್ ಆಫ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಲಾಸ್ನ ಅದನ್ನೇನು ಮಾಡ್ತೀವಿ? ಕ್ಲೈಮ್ ಅಮೌಂಟ್ನ ಪೇಮೆಂಟ್ ಮಾಡ್ತೀವಿ ಆನ್ ದ ಬೇಸಿಸ್ ಆಫ್ ಅವರೇಜ್ ಕ್ಲಾಸ್. ಸೊ ಯಾವಾಗಂದರೆ ದ ಪ್ರೊಪೋರ್ಷನ್ ಆಫ್ ದ ಸ್ಟಾಕ್ ಇಸ್ ಡಿಸ್ಟ್ರಾಯ್ಡ್, ಓನ್ಲಿ ಸ್ವಲ್ಪ ಸ್ಟಾಕ್ ಡಿಸ್ಟ್ರಾಯ್ ಆಗಿ, ಸೊ ಇಲ್ಲ ಅಮೌಂಟ್ ವ್ಯಾಲ್ಯೂಸ್ ಆಕ್ಚುಯಲ್ ಲಾಸ್ ಇಸ್ ಡಿಫರ್ ಫ್ರಮ್ ದ ಸ್ಟಾಕ್. ಆಕ್ಚುಯಲ್ ಲಾಸ್ ಮತ್ತು ಸ್ಟಾಕ್ಗೆ ಏನಾದ್ರು ಡಿಫ್ರೆನ್ಸ್ ಇದ್ದಾಗ ಆ ಒಂದು ಬೇಸಿಸ್ ಇದ್ದಾಗ ಏನು ಮಾಡ್ತೀವಿ ಅಂದರೆ ಅವರೇಜ್ ಕ್ಲಾಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ? ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದು ಅಸರ್ಟೈನ್ಮೆಂಟ್ ಆಫ್ claim amount. So these are the 5 steps for the calculation of fire insurance claims. So thank you. So let's see ಇನ್ನೊಂದ್ಸರಿ ಸ್ಟೆಪ್ಸ್ ಹೇಳ್ತೀನಿ. ಸೊ ಫಸ್ಟ್ ಸ್ಟೆಪ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಟ್ರೇಡಿಂಗ್ ಅಕೌಂಟ್ only if it is required. Second step is calculation of gross profit or GP ratio. Third step is preparation of memorandum trading account. Fourth step is calculation of actual loss, amount of loss. Last step is ascertainment of claim amount. So thank you guys. From next class I'm going to take the live classes through Google Meet. So see you. Stay home, stay safe. Thank you.